ಹಾಯ್ ಫ್ರೆಂಡ್ಸ್, ಸುಯೋಧನ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಪ್ರಿಯದರ್ಶನ್ ಅಂಡ್ ದೃಶಿಕಾ ಚಂದರ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಜಿಯೋ ಹಾಟ್ಸ್ಟಾರ್ OTT ಪ್ಲಾಟ್ಫಾರ್ಮ್. ವರುಣ್ ಫಿಲಮ್ಸ್ಗೆ ಸೌಂಡ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ವರುಣ್ ತಂದೆ ಪ್ರಕಾಶ್ ಪ್ರೆಸೆಂಟ್ ಡೇ ಅಲ್ಲಿ ಪೊಲಿಟಿಷಿಯನ್ ಆಗಿರ್ತಾನೆ. ಪ್ರಕಾಶ್ ತನ್ನ ಸ್ಟ್ರಗಲಿಂಗ್ ಡೇಸ್ ಅಲ್ಲಿ ಸ್ಟೇಜ್ ಡ್ರಾಮಾ ಆರ್ಟಿಸ್ಟ್ ಆಗಿರ್ತಾನೆ. ದುರ್ಯೋಧನನ ಪಾತ್ರ ಅವನ ಫೇವರೇಟ್ ಕ್ಯಾರೆಕ್ಟರ್ ಆಗಿರುತ್ತೆ. ಸ್ಟೇಜ್ ಮೇಲೆ ಅವನು ಆ ಒಂದು ಪಾತ್ರನ ಬಹಳ ಇಷ್ಟಪಟ್ಟು ಮಾಡ್ತಾ ಇರ್ತಾನೆ. ಪ್ರಕಾಶ್ನ ಮಗ ವರುಣ್ಗೆ ಕೆಲವೊಂದು ಸಿಚುಯೇಷನ್ಸ್ ಅಲ್ಲಿ ಇದ್ದಕ್ಕಿದ್ದಂತೆ ಕೆಲವೊಬ್ಬರನ್ನ ಕಂಡಾಗ ಅವನಿಗೆ ಅವರು ದುರ್ಯೋಧನನ ಗೆಟಪ್ ಅಲ್ಲಿ ಕಾಣಿಸ್ತಾ ಇರ್ತಾರೆ. ಪ್ರಕಾಶ್ ತನ್ನ ಮಗ ವರುಣ್ಗೆ ಈ ರೀತಿ ವಿಚಿತ್ರವಾದ ಎಕ್ಸ್ಪೀರಿಯನ್ಸಸ್ ಆಗ್ತಾ ಇರೋದು ಅವನ ನಾಟಕದಿಂದನೇ ಅಂತ ಅನ್ಕೊಂಡು ಅವನ ನಾಟಕದ ಬದುಕಿಗೆ ಅವನು ಎಳ್ಳು ನೀರು ಬಿಟ್ಟಿರ್ತಾನೆ. ವರುಣ್ ತನ್ನ ಈ ವಿಚಿತ್ರವಾದ ಎಕ್ಸ್ಪೀರಿಯನ್ಸಸ್ಗೆ ಕಾರಣ ಹುಡುಕೊಂಡು ಹೋದಾಗ ಅವನಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯಿಂದ ಅವನ ಪ್ರಾಣಕ್ಕೆ ಅಪಾಯ ಇದೆ ಅಂದಾಗ ಅವನಿಗೆ ಅವರು ದುರ್ಯೋಧನನ ಗೆಟಪ್ ಅಲ್ಲಿ ಕಾಣಿಸ್ತಾ ಇರ್ತಾರೆ. ಅವನಿಗೆ ಆಗ್ತಿರುವಂತಹ ಒಂದು ವಿಚಿತ್ರವಾದ ಎಕ್ಸ್ಪೀರಿಯನ್ಸ್ ಅವನ ಮಾನಸಿಕ ದುರ್ಬಲತೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಈಗ ಗೊತ್ತಾಗುತ್ತೆ ಆ ಒಂದು ಎಕ್ಸ್ಪೀರಿಯನ್ಸಸ್ ಅವನಿಗೆ ಸಿಕ್ಕಿರುವಂತಹ ಸ್ಪೆಷಲ್ ಪವರ್ ಅಂತ. ವರುಣ್ ಯಾವುದೋ ಒಂದು ಫಿಲಮಿಗೆ ಸೌಂಡ್ ಡಿಸೈನಿಂಗ್ ಮಾಡಬೇಕಾದ್ರೆ ಇದ್ದಕ್ಕಿದ್ದಂತೆ ಆ ಫಿಲಮ್ ಅಲ್ಲಿ ಬರುವಂತಹ ಒಂದು ಕ್ಯಾರೆಕ್ಟರ್ ಅವನಿಗೆ ದುರ್ಯೋಧನನ ಗೆಟಪ್ ಅಲ್ಲಿ ಕಾಣಿಸ್ತಾನೆ. ಆ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡಿದಂತಹ ವ್ಯಕ್ತಿ ಯಾರಂತ ಹುಡ್ಕೊಂಡು ಹೋದಾಗ ಅವನಿಗೆ ಗೊತ್ತಾಗೋದು ಅವನೊಬ್ಬ ಜೂನಿಯರ್ ಆರ್ಟಿಸ್ಟ್ ಅಂತ. ವರುಣ್ನ ಪ್ರಾಣಕ್ಕೆ ಆ ಜೂನಿಯರ್ ಆರ್ಟಿಸ್ಟ್ ಇಂದ ಇರುವಂತಹ ಅಪಾಯ ಆದ್ರೂ ಏನೋ, ಆ ಒಂದು ಅಪಾಯದ ಬಗ್ಗೆ ವರುಣ್ ಮುಂಚೆನ ಕಂಡಿಡ್ಕೊಂಡು ಅವನ ಪ್ರಾಣನ ಅವನು ಉಳಿಸ್ಕೊಳಕ್ ಆಗುತ್ತೋ ಇಲ್ವೋ ಅನ್ನೋದು ಈ ಒಂದು ಫಿಲಮ್ ನ ಮೇನ್ ಪ್ಲಾಟ್. ಆಕ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ ಪ್ರಿಯದರ್ಶನ್ ಆಸ್ ವರುಣ್ ಅವರ ಆಕ್ಟಿಂಗ್ ಈ ಒಂದು ಫಿಲಮ್ ಅಲ್ಲಿ ಆವರೇಜ್ ಅಂತಾನೆ ಹೇಳ್ಬೋದು. ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸ್ ಅಲ್ಲಿ ಅವರ ಎಕ್ಸ್ಪ್ರೆಷನ್ಸ್ ಸಿಂಕೆ ಆಗೋದಿಲ್ಲ. ಆಕ್ಷನ್ ಸೀನ್ಸ್ ಅಲ್ಲಿ ತುಂಬಾ ಪವರ್ಫುಲ್ ಪರ್ಫಾರ್ಮೆನ್ಸ್ ನ ಈ ಒಂದು ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇತ್ತು. ಆದ್ರೆ ಅವರ ಪರ್ಫಾರ್ಮೆನ್ಸ್ ತುಂಬಾ ಡಲ್ ಆಗಿ ಬಂದಿದೆ. ನನಗೆ ಫ್ರಾಂಕ್ ಆಗಿ ಅನ್ಸಿದ್ದು ಈ ಒಂದು ಕ್ಯಾರೆಕ್ಟರ್ ಅವರ ಇಮೇಜ್ ಗೆ ಸೆಟ್ ಆಗ್ಲಿಲ್ಲ ಅಂತ. ವರುಣ್ ನ ಲವ್ ಸಂಹಿತಾಳ ರೋಲ್ ಮಾಡಿರೋದು ದೃಶಿಕಾ ಚಂದರ್. ಅವರ ಆಕ್ಟಿಂಗು ಸಹ ನನಗೆ ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ. ಕೆಲವೊಂದಷ್ಟು ಕಡೆ ಅವರ ಎಕ್ಸ್ಪ್ರೆಷನ್ಸ್ ತುಂಬಾ ಓವರ್ ಆಕ್ಟಿಂಗ್ ಅಂತ ಅನ್ಸುತ್ತೆ. ಇನ್ನು ಕೆಲವೊಂದಷ್ಟು ಸೀನ್ಸ್ ಅಲ್ಲಿ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಕ್ಟಿಂಗ್ ತುಂಬಾ ಕಷ್ಟಪಟ್ಟು ಮಾಡಿರೋ ತರ ಇದೆ. ಸಾಯಿ ಕುಮಾರ್ ಆಸ್ ವರುಣ್ ಫಾದರ್ ಅವರ ಒಂದು ಆಕ್ಟಿಂಗ್ ಈ ಫಿಲಮ್ ಅಲ್ಲಿ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಸ್ಟೋರಿ ತುಂಬಾ ಕ್ರಿಯೇಟಿವ್ ಆಗಿ ಮಾಡ್ಕೊಂಡಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ ಫಸ್ಟ್ ಹಾಫ್ ಆಫ್ ದ ಫಿಲಮ್ ಸ್ಕ್ರೀನ್ ಪ್ಲೇ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಲೋ ಆಗಿ ತಗೊಂಡೋಗಿದ್ದಾರೆ. ಫಸ್ಟ್ ಹಾಫ್ ಮುಗಿಯೋದಕ್ಕೂ ಒಂದು 30 ಮಿನಿಟ್ಸ್ ಇದೆ ಅನ್ನೋವಾಗ ಕತೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ಅಲ್ಲಿ ರಿವೀಲ್ ಆಗುವಂತಹ ಒಂದು ಮೇಜರ್ ಟ್ವಿಸ್ಟ್ ಗೆ ಫಸ್ಟ್ ಹಾಫ್ ಅಲ್ಲೇ ಆಡಿಯನ್ಸ್ ಗೆ ಹಿಂಟ್ ಕೊಟ್ಬಿಡ್ತಾರೆ. ಆಡಿಯನ್ಸ್ ಗೆ ಈ ಒಂದು ಮೇಜರ್ ಟ್ವಿಸ್ಟ್ ಆಲ್ರೆಡಿ ಪ್ರಿಡಿಕ್ಟಬಲ್ ಆಗಿರುತ್ತೆ. ಅದರಿಂದಾಗಿ ಅದು ಪಂಚ್ ಆಗೋದಿಲ್ಲ. ಫಸ್ಟ್ ಹಾಫ್ ಆಫ್ ದ ಮೂವಿಯಲ್ಲಿ ಸ್ಕ್ರೀನ್ ಪ್ಲೇ ಇನ್ನು ಬೆಟರ್ ಆಗಿ ಮಾಡಿದ್ರೆ ಆ ಮೇಜರ್ ಟ್ವಿಸ್ಟ್ ರಿಲೇಟೆಡ್ ಸಸ್ಪೆನ್ಸ್ ನ ಸೆಕೆಂಡ್ ಹಾಫ್ ತನಕ ಸಸ್ಪೆನ್ಸ್ಫುಲ್ ಆಗಿ ತಗೊಂಡೋಗ್ಬೋದಾಗಿತ್ತು. ಇಂಟರ್ವಲ್ ಬ್ಲಾಕ್ ಅಲ್ಲಿ ಆಡಿಯನ್ಸ್ ಗೆ ಒಂದು ಶಾಕ್ ಕೊಡ್ತಾರೆ. ಅದರಿಂದಾಗಿ ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಅಲ್ಲಿ ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಇನ್ನು ಗ್ರಿಪ್ಪಿಂಗ್ ಅಂಡ್ ಸಸ್ಪೆನ್ಸ್ಫುಲ್ ಆಗಿ ತಗೊಂಡೋಗಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ವರುಣ್ ನ ತಂದೆ ತಾಯಿಯ ಫ್ಲಾಶ್ ಬ್ಯಾಕ್ ಸ್ಟೋರಿ ರಿವೀಲ್ ಆಗುತ್ತೆ. ಆ ಸ್ಟೋರಿಯಲ್ಲೂ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಟ್ಟಿದ್ದಾರೆ. ನನಗೆ ಅದು ಇಂಪ್ರೆಸಿವ್ ಅಂತ ಅನಿಸ್ತು. ಡೈರೆಕ್ಟರ್ ರುಟೀನ್ ಸ್ಟೋರಿ ಮಾಡ್ಕೊಳ್ಳದೇನೆ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಆಡಿಯನ್ಸ್ಗೆ ಎಂಟರ್ಟೈನಿಂಗ್ ಆಗಿ ತೋರಿಸಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಅಲ್ಲಲ್ಲಿ ಸುಮಾರು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಇಟ್ಟಿದ್ದಾರೆ. ನನ್ನ ಪ್ರಕಾರ ಅದೇನೆ ಈ ಒಂದು ಫಿಲಮ್ ನ ಬೆಸ್ಟ್ ಪಾರ್ಟ್. ಓವರ್ ಆಲ್ ಆಗಿ ನಾನು ಈ ಫಿಲಮ್ ನ ಎಂಜಾಯ್ ಮಾಡಿದೆ. ವರುಣ್ಗೆ ತನ್ನ ಪ್ರಾಣಕ್ಕೆ ಅಪಾಯ ತರುವಂತಹ ವ್ಯಕ್ತಿಗಳ ಬಗ್ಗೆ ಹಿಂಟ್ ಸಿಗುತ್ತೆ ಅನ್ನೋದೇ ಒಂದು ಅನ್ರಿಯಲಿಸ್ಟಿಕ್ ಕಾನ್ಸೆಪ್ಟ್. ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಆ ಒಂದು ಫ್ರೀಡಮ್ ಡೈರೆಕ್ಟರ್ಗೆ ನೀವು ಕೊಡ್ತೀರಿ ಅನ್ನೋದಾದ್ರೆ ಈ ಒಂದು ಫಿಲಮ್ ನಿಮಗೆ ಬೆಸ್ಟ್ ವಾಚ್. ನನ್ನ ಕಡೆಯಿಂದ ಈ ಫಿಲಮ್ಗೆ ನಾನು ಕೊಡ್ತಾ ಇರುವಂತಹ ರೇಟಿಂಗು 3.75 ಔಟ್ ಆಫ್ 5. ಇನ್ನು ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.